ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗವಾಗಿ ಪತ್ರಿಕೆ ಸಹಿತ ಮಾಧ್ಯಮಗಳನ್ನು ಗುರುತಿಸಲಾಗುತ್ತಿದೆ. ಮಾಧ್ಯಮಗಳಿಗೆ ಗುರುತರ ಜವಾಬ್ದಾರಿ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನೇ ವೈಭವೀಕರಣ ಮಾಡುವ ಪ್ರಕ್ರಿಯೆ ಮಾಧ್ಯಮ ಲೋಕದಲ್ಲಿ ಕಂಡುಬರುತ್ತಿದೆ. ಅದರ ಜೊತೆಗೆ ಉತ್ತಮ ಸಂಗತಿಗಳನ್ನು ಕೂಡ ವೈಭವೀಕರಿಸುವ ಕಾರ್ಯ ನಡೆಯಬೇಕು. ಮಾಧ್ಯಮಗಳು ಸತ್ಯ ಶೋಧನೆಗೆ ಒತ್ತು ನೀಡಬೇಕು ಎಂದು ಶಾಸಕ ಅಶೋಕ್ ರೈ ತಿಳಿಸಿದರು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ, ಉಪನ್ಯಾಸ, ಬಿಟಿ ರಂಜನ್ ಪ್ರಶಸ್ತಿ ಪ್ರದಾನ ಮತ್ತು ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಎಷ್ಟು ಮುಖ್ಯವೋ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗವು ಅಷ್ಟೇ ಮುಖ್ಯವಾದುದು. ಉಳಿದೆಲ್ಲ ಅಂಗಗಳನ್ನು ಪ್ರಶ್ನಿಸುವ, ತಿದ್ದುವ ಶಕ್ತಿ ಮತ್ತು ಅವಕಾಶ ಮಾಧ್ಯಮಗಳಿಗಿದೆ ಎಂದವರು ಹೇಳಿದರು. ದೇಶದಲ್ಲಿ 3 ಅಂಗಗಳಿವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಲ್ಲಿ ನಾವು ಕಾನೂನುಗಳನ್ನು ಮಾಡುವವರು ನಾವೇ, ನಮ್ಮನ್ನು ತಿದ್ದುವವರು ನೀವೇ. ನಾವು ಅತ್ಯಂತ ಹತ್ತಿರ ಸಂಬಂಧದಲ್ಲಿ ಇರುವವರು. ಶಾಸಕಾಂಗ ಮಾಡಿದ್ದನ್ನು ಇಂಪ್ಲಿಮೆಂಟೇಷನ್ ಮಾಡಿದವರು ಕಾರ್ಯಾಂಗ. ಶಾಸಕಾಂಗ, ಕಾರ್ಯಾಂಗ ಎರಡೂ ಮಾಡಿದಲ್ಲಿ ತಪ್ಪು ಮಾಡಿದ್ದನ್ನು ಸರಿ ಮಾಡಲಿಕ್ಕೆ ನ್ಯಾಯ ಕೊಡುವವರು ನ್ಯಾಯಾಂಗ. ಅದು ಬಿಟ್ಟರೆ 4ನೇ ರಂಗ ಪತ್ರಿಕಾ ರಂಗ. ಈ ಎಲ್ಲರನ್ನು ಸರಿಪಡಿಸಿಕೊಂಡು ಅವರ ತಪ್ಪು ಸರಿಗಳನ್ನು ಸಮಾಜಕ್ಕೆ ಹೇಳುವಂಥದ್ದು ನಾವು ಪತ್ರಿಕಾ ರಂಗ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಪುತ್ತೂರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಅಜಯ್ ಶಾಸ್ತ್ರಿ ಅವರು ಆಧುನಿಕ ಮಾಧ್ಯಮ ಕ್ಷೇತ್ರದಲ್ಲಿ ಎಐ ತಂತ್ರಜ್ಞಾನ ಎಂಬ ವಿಷಯದಲ್ಲಿ ಉಪನ್ಯಾಸವನ್ನು ನೀಡಿದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಆರಂಭದಲ್ಲಿ ಮಾಡ್ತಾರೆ. ಬುದ್ಧಿಶಕ್ತಿ, ಒಂದು ಹುಟ್ಟಿದಂತಹ ಮಗು ಬುದ್ಧಿಶಕ್ತಿಯನ್ನು ಹೇಗೆ ಪಡ್ಕೊಳ್ತಾರೆ ಅಂತ ನೋಡಿದ್ರೆ, ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಪ್ಪ ಅಮ್ಮ ಹೇಗೆ ತನ್ನ ಜೊತೆ ನಡ್ಕೊಳ್ತಾರೆ ಅನ್ನೋದನ್ನ ಅದು ನೋಡಿ 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 ಬುದ್ಧಿಶಕ್ತಿಯನ್ನು ಅದು ಕಲಿತಾ ಹೋಗ್ತದೆ. ತಪ್ಪುಗಳನ್ನು ಮಾಡ್ತದೆ, ಬೀಳ್ತದೆ, ಏಳ್ತದೆ, ಎದ್ದು 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 ಬುದ್ಧಿಶಕ್ತಿಯನ್ನು ಕಲಿತದೆ. ಹಾಗೇನೆ ನಾವು ಯೂಸ್ ಮಾಡುವಂತಹ ಮೆಷಿನ್ಸ್ ಇದು ಕೂಡ ಈಗಿನ ಒಂದು 5-6 ವರ್ಷಗಳಿಂದ ಬುದ್ಧಿಶಕ್ತಿಯನ್ನು ನಮ್ಮ ತಲೆಯಲ್ಲಿ ಏನು ಬುದ್ಧಿಶಕ್ತಿ ಇದೆ, ಇಂಟೆಲಿಜೆನ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡಿಕೊಳ್ಳುವಲ್ಲಿಗೆ ಬಂದಿರುವಂತಹ ಈ ಒಂದು ಕಾಲ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಾರ್ತಾಧಿಕಾರಿ ಖಾದರ್ ಶಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘಟನೆಗಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿವೆ. ಪುತ್ತೂರು ಕಾರ್ಯನಿರತ ಪತ್ರಕರ್ತರ ಸಂಘವು ಹಿರಿಯ ಪತ್ರಕರ್ತ ಬಿಟಿ ರಂಜನ್ ಹೆಸರಿನಲ್ಲಿ ಪ್ರಶಸ್ತಿ ನೀಡಲು ಆರಂಭಿಸಿರುವುದು ಶ್ಲಾಘನೀಯ ಕಾರ್ಯ. ಬಿಟಿ ರಂಜನ್ ಅವರು ನಮ್ಮ ಜಿಲ್ಲೆಯ ಒಬ್ಬ ಶ್ರೀಮಂತ ಪತ್ರಕರ್ತರಾಗಿದ್ದರು ಎಂದರು. ಪ್ರಶಸ್ತಿ ಆರಂಭಿಸಲು ಮೊದಲ ಬಾರಿಗೆ ಕೊಟ್ಟಿದ್ದಾರೆ. ಬಿಟಿ ರಂಜನ್ ಅವರ ಬಗ್ಗೆ ಹೇಳಬೇಕಾದ್ರೆ, ಒಂದು ಪುತ್ತೂರಲ್ಲಿ ಒಂದು ಕಾರ್ಯ ಇತ್ತು. ಯಾಕೆಂದರೆ ಪುತ್ತೂರನ್ನು ಪ್ರೆಸ್ ಮೀಟ್ ಮಾಡಬೇಕಿದ್ರೆ ಅವರು ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ಬರಬೇಕಾಗಿತ್ತು. ಯಾಕಂದರೆ ಇಲ್ಲಿ ಪತ್ರಕರ್ತ ಸಾಕಷ್ಟು ಒಂದು ಅನುಭವಿ ಆಗುವಂಥ ಹುಲಿ ಅಂತ ಹೇಳಿದ್ರೆ ಅವರು ತೊಂದರೆ ಕೊಡೋದು ಅಂದ್ರೆ ಆ ರೀತಿ ಅವರು ಕಷ್ಟ ಬರ್ತದೆ. ಬಿಟಿ ರಂಜನ್ ಅವರು ಇರಲಿ, ಆಮೇಲೆ ಗೋಪಾಲಕೃಷ್ಣ ಗುಂಡಿ ಸಂಶೋಧನೆ ಅವರು, ಮೇಘ ಪಾತ್ರೆ ಅವರು ತುಂಬ, ನಾನು ವಿದ್ಯಾರ್ಥಿಗಳಿಗೆ ಕಂಡದಂತ ಒಂದು ಘಟನೆ. ಹಾಗೆ ಅದೊಂದು ಚಿತ್ರ ನಮ್ಗೆ ಈಗಲೂ ಕಣ್ಣಿಗೆ ಬರ್ತಾ ಇದೆ. ಬಹುಶಃ ಕುಂಟಿನಿ ಅವರು, ನಮ್ಮ ಬಿಟಿ ರಂಜನ್ ಅವರು ಇಲ್ಲಿನ ಮತ್ತು ಇತರ ಎಲ್ಲ ಮಾತಾಡಿದ್ದಾರೆ. ಪುತ್ತೂರಿನ ಅಭಿವೃದ್ಧಿ ವಿಷಯದಲ್ಲಿ, ಪುತ್ತೂರಿನ ಒಂದು ಕಾಲ ಪುತ್ತೂರಿನ ರಸ್ತೆ ಅಂತ ಹೇಳಿದ್ರೆ ಬಹಳ ಚಿಕ್ಕದಿದ್ದಾರೆ. ರಸ್ತೆ ಒಂದು ಅಗಲೀಕರಣ ವಿಷಯದಲ್ಲಿ ಇಲ್ಲಿನ ಪತ್ರಕರ್ತರು ಕೂಡ ಬಹಳಷ್ಟು ಅವರ ವರದಿಗಳಲ್ಲಿ ಒಂದು ನಿರಂತರವಾಗಿ ಪ್ರಕಟಿಸಿದ್ದಾರೆ. ರಸ್ತೆ ಅಭಿವೃದ್ಧಿಯಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೆ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಧಾಕರ ಸುವರ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೋಶಾಧಿಕಾರಿ ಸಂಶುದ್ದೀನ್ ಸಂಪ್ಯ ಸ್ವಾಗತಿಸಿ ವಂದಿಸಿದರು. ಪ್ರಧಾನ ಕಾರ್ಯದರ್ಶಿ ಸಿ ಶೇಖ್ ಅಜೆಮಾರು ಕಾರ್ಯಕ್ರಮ ನಿರ್ವಹಿಸಿದರು. ವಿದ್ಯಾಶ್ರೀ ಪ್ರಾರ್ಥನೆ ಹಾಡಿದರು. ಸುಧಾಕರ್ ಸುವರ್ಣ, ಕರುಣಾಕರ ರೈ ಸಿಎಚ್, ಎಂಎಸ್ ಭಟ್, ಅಜಿತ್ ಕುಮಾರ್, ನಜೀಜ್ ಕೊಯ್ಲಾ, ಕೃಷ್ಣ ಪ್ರಸಾದ್, ಫಾರೂಕ್ ಮುಕ್ವೆ ಅವರು ಅತಿಥಿಗಳನ್ನು ಹೂಹಾರ ಶಾಲುಗಳೊಂದಿಗೆ ಗೌರವಿಸಿದರು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಬಿಟಿ ರಂಜನ್ ಅವರ ಹೆಸರಿನಲ್ಲಿ ಈ ವರ್ಷ ಸ್ಥಾಪಿಸಲಾದ ಬಿಟಿ ರಂಜನ್ ಪ್ರಶಸ್ತಿ 2026 ಬೆಳ್ತಂಗಡಿಯ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರ ಅರವಿಂದ ಹೆಬ್ಬಾರ್ ಮುಂಡಾಜಿ ಅವರಿಗೆ ಶಾಸಕರು ಪ್ರದಾನ ಮಾಡಿದರು. ಯುಎಲ್ ಉದಯಕುಮಾರ್ ಸನ್ಮಾನ ಪತ್ರ ವಾಚಿಸಿದರು. ಪ್ರಶಸ್ತಿಯು ಸನ್ಮಾನ ಪತ್ರ, ಶಾಲು, ಹಾರ, ಫಲಪುಷ್ಪ ಮತ್ತು 50,000 ರೂಪಾಯಿ ನಗದನ್ನು ಒಳಗೊಂಡಿತ್ತು.
ಪತ್ರಿಕಾ ವಿತರಣೆ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ಇಬ್ರಾಹಿಂ ನೆಕ್ಕಿಲಾಡಿ ಅವರನ್ನು ಸಂಘದ ಪರವಾಗಿ ಶಾಸಕ ಅಶೋಕ್ ರೈ ಸನ್ಮಾನಿಸಿದರು. ರಾಜೇಶ್ ಪಟೇಲ್ ಸನ್ಮಾನ ಪತ್ರ ವಾಚಿಸಿದರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸುವ ಕಾರ್ಯಕ್ರಮದಡಿಯಲ್ಲಿ ಸಂಘದ ಉಪಾಧ್ಯಕ್ಷ ಕರುಣಾಕರ ರೈ ಸಿಎಚ್ ಅವರ ಪುತ್ರಿ ಶ್ರೀನಿಕಾ ರೈ ಸಿಎಚ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಸುಧಾಕರ್ ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸಿದ್ದಿಕ್ ನೀರಾಜೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶ್ರೀನಿವಾಸ ಇಂದಾಜೆ, ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಡಾ ಯುಪಿ ಶಿವಾನಂದ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.